ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಏನಾಯ್ತು? ಏನಿಲ್ಲ, ಸುಮ್ಮನೆ ನಿಂತಿದ್ದೆ ಅಷ್ಟೆ. ನಿಮ್ಮಪ್ಪ ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವ್ರು ಯಾಕಂಗೆ ಹೇಳಿದ್ರು ಅಂತ ಕೇಳ್ಬೋದಾ? ಅದೆಲ್ಲ ಒಂದು ದೊಡ್ಡ ಕತೆ, ಇವಾಗ ಯಾಕೆ ಬಿಡಿ. ನಮ್ಮಪ್ಪನ ಮಾತಿನ ಥರ ಅವ್ರ ಬದುಕು ಕೂಡ ಒಂದು ಒಗ್ಟಾಗೋಗಿದೆ. ಆದರೆ ಅವ್ರು ಯಾಕೆ ಇವತ್ತು ಆ ಥರ ಎಲ್ಲ ಮಾತಾಡಿದ್ರು ನನಗೊಂದು ಅರ್ಥ ಆಗ್ತಿಲ್ಲ. ಅಖಂಡ ಸೌಭಾಗ್ಯವತಿ ವ್ರತದ ಬಗ್ಗೆ ಮಾತಾಡ್ತಿದ್ಯಾ? ದೀಪ ಅವರೇ, ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಈ ವ್ರತ ಮಾಡ್ತಿಲ್ಲ. ದುರ್ಗಾ, ಚಿರು ಅವ್ರಿಗೆ ಮತ್ತೆ ಶರತ್ ಅಣ್ಣನ ಪ್ರಾಣಕ್ಕೆ ಅಪಾಯ ಇದೆ. ಸೈಟಲ್ಲಾಗಿರೋ ಅನಾಹುತ ಬಗ್ಗೆ ನಿಂಗೆ ಗೊತ್ತೇ ಇದೆ ಅಲ್ವಾ? ನೋಡು, ನನ್ಗೆ ಗೊತ್ತು ನಿನ್ಗೆ ಈ ವ್ರತ ಪೂಜೆಗಳೆಲ್ಲ ನಂಬಿಕೆ ಇಲ್ಲ ಅಂತ. ಆದರೆ ಕೆಲವು ಸಲ ಒಬ್ರಿಗೆ ಒಳ್ಳೇದಾಗತ್ತೆ ಅಂದರೆ ನಾವು ನಂಬದೇ ಇರೋದನ್ನು ನಂಬಲೇಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಅಪಾಯ ಆಗಬೇಕು ಆಗಿದ್ದಿದ್ರೆ ಈ ವ್ರತದಿಂದ ಅದು ನಿವಾರಣೆ ಆಗ್ಬೋದು. ಶರತ್ತನ ಸುರಕ್ಷಿತವಾಗಿರೋದು ನಿಂಗೆ ಮುಖ್ಯ ಅಲ್ವಾ? ನೋಡು ದುರ್ಗಾ, ನಾವಿಬ್ರು ಈ ವ್ರತ ಒಟ್ಟಿಗೆ ಮಾಡಿದ್ರೇನೆ ಈ ವ್ರತ ಯಶಸ್ವಿ ಆಗೋದು. ದಯವಿಟ್ಟು ನಂಗೆ ಸಹಾಯ ಮಾಡು. ನೋಡು, ನಾನು ಶರತ್ ಅಣ್ಣನ ಸುಮ್ಮನೆ ಅಣ್ಣ ಅಂತ ಕರೆಯಲ್ಲ, ಮನ್ಸಿಂದ ಅವ್ರನ್ನ ಅಣ್ಣ ಅಂತ ನಂಬಿದ್ದೀನಿ. ನನ್ನ ಕಷ್ಟ ಕಾಲದಲ್ಲಿ ಅವ್ರು ನಂಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹತ್ತು ನಿಮಿಷದಲ್ಲಿ ನೀನು ಅಲ್ಲಿರ್ತೀಯ. ನಾನು ಅದನ್ನ ಯಾವತ್ತೂ ಮರೆಯಲ್ಲ. ನಾನು ಹೇಗೆ ಶರತ್ ಅಣ್ಣನ ಅಣ್ಣ ಅಂತ ನಂಬಿದ್ದೀನೋ, ನೀನು ಚಿರೋ ಅವ್ರಿಗೆ ಅಣ್ಣನ ಸ್ಥಾನ ಕೊಟ್ಟಿದ್ಯಾ ಅಲ್ವಾ? ತುಂಬಾ ಯೋಚನೆ ಮಾಡ್ಬೇಡ. ನಾವಿಬ್ರು ಅಕ್ಕ ತಂಗಿಯಾಗಿ ನಮ್ಮ ಗಂಡನ ಸುರಕ್ಷೆಗೋಸ್ಕರ ಈ ವ್ರತ ಮಾಡೋಣ. ಕೆಲವು ಸಲ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಇನ್ನೊಬ್ರಿಗೋಸ್ಕರ ಸ್ವಲ್ಪ ಕೆಲಸನ ಮಾಡಲೇಬೇಕಾಗತ್ತೆ. ಆದರೆ ಈ ಥರ ಕೆಲಸಗಳನ್ನ ನಾನು ತುಂಬಾ ಸಲ ಮಾಡಿಬಿಟ್ಟಿದ್ದೀನಿ ದೀಪ. ಮತ್ತೆ ಇದು ಒಂದು ಅಂದ್ಕೋ. ನೋಡು, ಈ ವ್ರತ ಮಾಡೋದ್ರಿಂದ ನಾವೇನೋ ಕಳ್ಕೊಳ್ಳಲ್ಲ. ಕೊನೆ ಪಕ್ಷ ನಮ್ ಗಂಡಂದ್ರಿಗೆ ಇದರಿಂದ ಒಳ್ಳೇದಾಗತ್ತೆ ಅಂದ್ರೆ ಅದ್ರಲ್ಲಿ ಏನ್ ತಪ್ಪು? ಅಷ್ಟಕ್ಕೂ ಇದನ್ನ ಹೇಳಿದ್ದು ನಿಮ್ ತಂದೆ. ಮಗಳ ಮೇಲೆ ಕಾಳಜಿ ಇರೋದ್ರಿಂದನೇ ತಾನೆ ಅವ್ರು ಇದನ್ನ ಹೇಳಿರ್ತಾರೆ. ಅಂದ್ರೆ ನೀನ್ ವ್ರತನ ಮಾಡ್ತೀಯಾ?